ಎಲ್ರಿಗೂ ನಮಸ್ಕಾರ. ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಸದಸ್ಯರು ತಾವು ಹೊಂದಿರತಕ್ಕಂತ ಮತ್ತು ತಮ್ಮ ಕುಟುಂಬ ಹೊಂದಿರತಕ್ಕಂತ ಚರ ಮತ್ತು ಸ್ಥಿರ ಆಸ್ತಿ ದಾಖಲೆಯನ್ನ ಕಾಯ್ದೆಯ ಯಾವ ಪ್ರಕರಣದಡಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಲ್ಲಿಸ್ತಾರೆ ಅನ್ನೋದನ್ನ ಇವತ್ತಿನ ಈ ಕ್ಲಾಸ್ನಲ್ಲಿ ತಿಳಿದುಕೊಳ್ಳೋಣ. ಪರೀಕ್ಷಾ ದೃಷ್ಟಿಯಿಂದ ಭಾರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಟಾಪಿಕ್ ಇದು. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಶೇರ್ ಮಾಡಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಗ್ರಾಮ ಪಂಚಾಯಿತಿ ಸದಸ್ಯರ ಚರ ಮತ್ತು ಸ್ಥಿರ ಆಸ್ತಿ ದಾಖಲೆ ಮಾಡುವುದು. ಗ್ರಾಮ ಪಂಚಾಯಿತಿ ಚರ ಮತ್ತು ಸ್ಥಿರ ಆಸ್ತಿ ದಾಖಲೆ ಮಾಡುವುದು ಪ್ರಕರಣ 43B. ಪ್ರಕರಣ 43B ಅನುಸಾರ 2 ಲಕ್ಷಕ್ಕಿಂತ ಹೆಚ್ಚಿನ ಚರ ಮತ್ತು ಸ್ಥಿರ ಆಸ್ತಿಯನ್ನ ಹೊಂದಿದ್ದರೆ 3 ತಿಂಗಳ ಒಳಗಾಗಿ ಪಿಡಿಒ ಅವರಿಗೆ ದಾಖಲೆ ಮಾಡತಕ್ಕದ್ದು. ನೆಕ್ಸ್ಟ್ ಪಿಡಿಒ ಅವರು ಅದನ್ನ ರಾಜ್ಯ ಚುನಾವಣಾ ಆಯೋಗಕ್ಕೆ ಕಳಿಸತಕ್ಕದ್ದು. ಗ್ರಾಮ ಪಂಚಾಯಿತಿ ಸದಸ್ಯರು ತಮ್ಮ ಮತ್ತು ತಮ್ಮ ಕುಟುಂಬದ ಚರ ಮತ್ತು ಸ್ಥಿರ ಆಸ್ತಿಯನ್ನ ಪ್ರಕರಣ 43ರ ಅನ್ವಯ 2 ಲಕ್ಷಕ್ಕಿಂತ ಹೆಚ್ಚಿನ ಆಸ್ತಿ ಇತ್ತಂದ್ರೆ 3 ತಿಂಗಳ ಒಳಗಾಗಿ, ತಾವು ಸದಸ್ಯತ್ವ ಸ್ವೀಕರಿಸಿದ 3 ತಿಂಗಳ ಒಳಗಾಗಿ ಪಿಡಿಒ ಅವರ ಮೂಲಕ ರಾಜ್ಯ ಚುನಾವಣಾ ಆಯೋಗಕ್ಕೆ ಕಳುಹಿಸಿ ಕೊಡಬೇಕು. ತಾಲೂಕು ಪಂಚಾಯಿತಿ ಸ್ಥಿರ ಮತ್ತು ಚರ ಆಸ್ತಿಯನ್ನು ದಾಖಲೆ ಮಾಡುವುದು ಪ್ರಕರಣ 136A. 2 ಲಕ್ಷಕ್ಕಿಂತ ಹೆಚ್ಚಿನ ಚರ ಮತ್ತು ಸ್ಥಿರ ಆಸ್ತಿಯನ್ನ ಹೊಂದಿದ್ರೆ 3 ತಿಂಗಳ ಒಳಗಾಗಿ ಇಒ ಅವರ ದಾಖಲೆ ಮಾಡತಕ್ಕದ್ದು. ಇಒ ಅವರಿಗೆ ದಾಖಲೆ ಮಾಡತಕ್ಕ ಎಕ್ಸಿಕ್ಯೂಟಿವ್ ಆಫೀಸರ್. ಈ ಎಕ್ಸಿಕ್ಯೂಟಿವ್ ಆಫೀಸರ್ ರಾಜ್ಯ ಚುನಾವಣಾ ಆಯೋಗಕ್ಕೆ ದಾಖಲೆ ಮಾಡತಕ್ಕದ್ದು. ನೋಡಿ, ತಾಲೂಕು ಪಂಚಾಯಿತಿ ಸದಸ್ಯರು ತಾವು ಮತ್ತು ತಮ್ಮ ಕುಟುಂಬದ ಸದಸ್ಯರು ಹೊಂದಿರತಕ್ಕಂತ ಆಸ್ತಿಯನ್ನ ಪ್ರಕರಣ 136A ಪ್ರಕರಣದ ಅನ್ವಯ 2 ಲಕ್ಷಕ್ಕಿಂತ ಹೆಚ್ಚಿಗೆ ಆಸ್ತಿಯನ್ನ ಹೊಂದಿದ್ರೆ ತಾವು ಸದಸ್ಯತ್ವ ಸ್ವೀಕರಿಸಿದ 3 ತಿಂಗಳ ಒಳಗಾಗಿ ಕಾರ್ಯನಿರ್ವಹಣಾ ಅಧಿಕಾರಿಯ ಮೂಲಕ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಲ್ಲಿಕೆ ಮಾಡಬೇಕು. ಜಿಲ್ಲಾ ಪಂಚಾಯತ್ ಚರ ಮತ್ತು ಸ್ಥಿರ ಆಸ್ತಿಯನ್ನ ದಾಖಲೆ ಮಾಡುವುದು ಪ್ರಕರಣ 175ರ ಅನುಸಾರ 2 ಲಕ್ಷಕ್ಕಿಂತ ಹೆಚ್ಚಿನ ಆಸ್ತಿ ಹೊಂದಿದ್ದರೆ 3 ತಿಂಗಳ ಒಳಗಾಗಿ ಸಿಇಒ ಅವರಿಗೆ ದಾಖಲೆ ಮಾಡತಕ್ಕದ್ದು. ಸಿಇಒ ಅವರು ರಾಜ್ಯ ಚುನಾವಣಾ ಆಯೋಗಕ್ಕೆ ದಾಖಲೆ ಮಾಡುವುದು. ಜಿಲ್ಲಾ ಪಂಚಾಯತ್ ಸದಸ್ಯರು ತಾವು ಮತ್ತು ತಮ್ಮ ಕುಟುಂಬದ ಸದಸ್ಯರ ಆಸ್ತಿಯನ್ನ ಪ್ರಕರಣ 175ರ ಅನುಸಾರವಾಗಿ 2 ಲಕ್ಷಕ್ಕಿಂತ ಹೆಚ್ಚಿನ ಆಸ್ತಿಯನ್ನ ಹೊಂದಿದ್ದರೆ ತಾವು ಸದಸ್ಯತ್ವ ಸ್ವೀಕರಿಸಿದ 3 ತಿಂಗಳ ಒಳಗಾಗಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯ ಮೂಲಕ ದಾಖಲೆ ಮಾಡತಕ್ಕದ್ದು. ಈ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯವರು ಅದನ್ನ ರಾಜ್ಯ ಚುನಾವಣಾ ಆಯೋಗಕ್ಕೆ ಕಳುಹಿಸಿ ಕೊಡಬೇಕು. ಒಂದ್ಸರಿ ನೋಡ್ರಿ, ಗ್ರಾಮ ಪಂಚಾಯಿತಿ ಸದಸ್ಯರು ಪ್ರಕರಣ 43B ಅನುಸಾರವಾಗಿ 2 ಲಕ್ಷಕ್ಕಿಂತ ಹೆಚ್ಚಿನ ಚರ ಆಸ್ತಿಯನ್ನ ಹೊಂದಿದ್ದರೆ ತಾವು ಸದಸ್ಯತ್ವ ಸ್ವೀಕರಿಸಿದ 3 ತಿಂಗಳ ಒಳಗಾಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಮೂಲಕ ರಾಜ್ಯ ಚುನಾವಣಾ ಆಯೋಗಕ್ಕೆ ಕಳುಹಿಸಿಕೊಡಬೇಕು. ತಾಲೂಕು ಪಂಚಾಯಿತಿ ಸದಸ್ಯರು ಪ್ರಕರಣ 136A ಅನುಸಾರವಾಗಿ 2 ಲಕ್ಷಕ್ಕಿಂತ ಹೆಚ್ಚಿನ ಆಸ್ತಿಯನ್ನ ಹೊಂದಿದ್ದರೆ 3 ತಿಂಗಳ ಒಳಗಾಗಿ ತಾವು ಸದಸ್ಯತ್ವ ಸ್ವೀಕರಿಸಿದ 3 ತಿಂಗಳ ಒಳಗಾಗಿ ಕಾರ್ಯನಿರ್ವಹಣಾ ಅಧಿಕಾರಿಯವರಿಗೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಕಾರ್ಯನಿರ್ವಹಣಾ ಅಧಿಕಾರಿಯ ಮೂಲಕ ಸಲ್ಲಿಸಬೇಕು. ನೆಕ್ಸ್ಟ್ ಜಿಲ್ಲಾ ಪಂಚಾಯಿತಿ ಸದಸ್ಯರು ಪ್ರಕರಣ 175ರ ಅನುಸಾರವಾಗಿ 2 ಲಕ್ಷಕ್ಕಿಂತ ಹೆಚ್ಚಿನ ಆಸ್ತಿಯನ್ನ ಹೊಂದಿದ್ದರೆ ತಾವು ಸದಸ್ಯತ್ವ ಸ್ವೀಕರಿಸಿದ 3 ತಿಂಗಳ ಒಳಗಾಗಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯ ಮೂಲಕ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಲ್ಲಿಕೆ ಮಾಡತಕ್ಕದ್ದು. ನೆಕ್ಸ್ಟ್ ಇಂಪಾರ್ಟೆಂಟು, ಜನವಸತಿ ಸಭೆಯನ್ನು ಕರೆಯಲು ಸದಸ್ಯನು ವಿಫಲವಾದಲ್ಲಿ ಜನವಸತಿ ಸಭೆಯನ್ನ ಕರೆಯಲು ಸದಸ್ಯನು ವಿಫಲವಾದಲ್ಲಿ ಪಿಡಿಒ ಅಥವಾ ಕಾರ್ಯದರ್ಶಿ ಕರೆಯುತ್ತಾರೆ.
ವಾರ್ಡ್ ಸಭಾದ ಸಭೆಯನ್ನು ಕರೆಯಲು ವಿಫಲವಾದಲ್ಲಿ ಸದಸ್ಯನು ವಿಫಲನಾದಲ್ಲಿ ಪಿಡಿಒ ಅಥವಾ ಗ್ರಾಮ ಪಂಚಾಯತಿ ಸೆಕ್ರೆಟರಿ ಅವರು ಕರೀತಾರೆ. ನೆಕ್ಸ್ಟ್ ಗ್ರಾಮ ಸಭೆಯನ್ನ ಕರೆಯಲು ಅಧ್ಯಕ್ಷತೆ ವಹಿಸಲು ಅಧ್ಯಕ್ಷ ವಿಫಲನಾದಲ್ಲಿ ಕಾರ್ಯನಿರ್ವಹಣಾಧಿಕಾರಿಯವರು ಕರೆಯುತ್ತಾರೆ. ಇಂಪಾರ್ಟೆಂಟ್, ಜನವಸತಿ ಸಭಾದ ಸಭೆಯನ್ನು ಕರೆಯಲು ಸದಸ್ಯನು ವಿಫಲರಾದ್ರೆ ಪಿಡಿಒ ಅಥವಾ ಕಾರ್ಯದರ್ಶಿ ಕರಿಬೇಕು. ವಾರ್ಡ್ ಸಭೆಯನ್ನ ಕರೆಯಲು ಸದಸ್ಯನು ವಿಫಲನಾದ್ರೆ ಅದನ್ನು ಕೂಡ ಪಿಡಿಒ ಅಥವಾ ಕಾರ್ಯದರ್ಶಿ ಕರಿಬೇಕಾಗುತ್ತೆ. ಗ್ರಾಮ ಸಭಾದ ಸಭೆಯನ್ನು ಕರೆಯಲು ಇಲ್ಲಿ ನೋಡಿ, ಗ್ರಾಮ ಸಭಾ, ಜನವಸತಿ ಸಭಾ ವಾರ್ಡ್ ಸಭಾ ಅಲ್ಲ, ಗ್ರಾಮ ಸಭಾದ ಸಭೆಯನ್ನು ಕರೆಯಲು, ಗ್ರಾಮ ಸಭೆಯನ್ನ ಹಳ್ಳಿಯ ವಿಧಾನಸಭೆ ಅಂತೇಳಿ ಕರೀತಾರೆ. ಈ ಸಭೆಯನ್ನು ಕರೆಯಲು ಅಧ್ಯಕ್ಷನು ವಿಫಲನಾದ್ರೆ ಕಾರ್ಯನಿರ್ವಹಣಾ ಅಧಿಕಾರಿ ಕರಿಬೇಕಾಗುತ್ತೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಕ್ಲಾಸ್ ನಲ್ಲಿ ಸಿಗ್ತೀನಿ. ನಮಸ್ಕಾರ.